ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನನ್ನ ಮೈಕ್ ಪ್ರಾಬ್ಲಮ್ ಅಲ್ಲಿ ಇದೆ. ಒಂದು ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ, ಓಕೆನಾ? ನಿನ್ನೆ ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ 22,591 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ ಅಂತ. ನಿನ್ನೆ ಇದು ಕ್ರಾಸ್ ಮಾಡಿದೆ, 22,588 ಕ್ರಾಸ್ ಮಾಡಿದೆ. ಸೊ ಕೆಳಗಡೆ ಓಪನ್ ಆಗುತ್ತೆ, ಕೆಳಗಡೆ ಬರುತ್ತೆ. ಇಲ್ಲಿ ಎಲ್ಲಾದ್ರೂ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಗ್ಲಿ ಅಥವಾ ಫ್ಲಾಟ್ ಅಲ್ಲೇ ಓಪನ್ ಆಗಿ ಕೆಳಗಡೆ ಬಂದ್ರೆ, ಇಲ್ಲೆಲ್ಲ ಸಣ್ಣ ಸಣ್ಣ ಲೈನ್ ಹಾಕಿದೆ, ಓಕೆನಾ? ರೆಕ್ಟಾಂಗಲ್ ಬಾಕ್ಸ್ ಕೆಳಗಡೆ ಇದೆ. ಸೊ ಅಲ್ಲಿವರೆಗೂ ಬರ್ಬೋದು, ರಿಜೆಕ್ಷನ್ ಆಗ್ಬೋದು, ಅಥವಾ ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದೆ, ಓಕೆನಾ? ಎಲ್ಲಿವರೆಗೆ 22,591 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ ಅಂತ. ಸೊ ಕ್ರಾಸ್ ಆಗಿದೆ, ಓಕೆನಾ? ಹಂಗೇನೆ ಸಿ ಸೈಡ್ ಹಂಗೆ ಮೂವ್ ಆಗಿದೆ, ಓಕೆನಾ? ಕ್ರಾಸ್ ಆಗಿ ಹಂಗೆ ಸಿ ಸೈಡ್ ಮೂವ್ ಆಗಿದೆ. ಸೊ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನೂ ಅಲ್ಟಿಮೇಟ್ ಆಗಿ ನನ್ನ ಲೆವೆಲ್ಸ್ ನಾನು ಏನ್ ಹೇಳಿದೆ ಅಲ್ಲಿಗೆನೆ ಬಂದಿದೆ. ಸೊ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನಿಫ್ಟಿ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ, ಸೊ ಎಂಟ್ರಿ ಆಗಿದ್ರೆ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಳ್ಳಿ. ಅಗ್ರೆಸಿವ್ ಆಗಿ ಎಂಟ್ರಿ ಆಗಿದ್ರೆ, ಮಾರ್ಕೆಟ್ ಓಪನ್ ಆದಕ್ಕೆ ಎಂಟ್ರಿ ಆಗಿದ್ರೆ 22,536, 22,482 ವಾಚ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತೆ ನೋಡ್ಕೊಳ್ಳಿ, ಓಕೆನಾ? ಬ್ರೇಕ್ ಆದ್ರೆ ಹಂಗೆ ಕಂಟಿನ್ಯೂ ಮಾಡಿ 22,400 ತನಕನೂ ಇಟ್ಕೊಳ್ಳಿ, ಓಕೆನಾ? ಟೈಟ್ ಸ್ಟಾಪ್ ಲಾಸ್ ಜೊತೆ ಮೂವ್ ಮಾಡಿ ನ, ಓಕೆನಾ? ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಅಥವಾ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಕೆಳಗಡೆ ಬಂದ್ರು ಕೂಡ, ಫ್ಲಾಟ್ ಅಲ್ಲಿ ಓಪನ್ ಆಗ್ಲಿ ಅಥವಾ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಕೆಳಗಡೆ ಬಂದ್ರೆ 22,400 ವಾಚ್ ಮಾಡಿ, ಓಕೆ? 450, 400 ಹತ್ರನೇ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ, ಓಕೆನಾ? ಹಂಗೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸಿ, ಓಕೆನಾ? ಈ ಟ್ರೆಂಡ್ ಏನಿದೆ ಮತ್ತೆ ಕೆಳಗಡೆ ಬಂದು ಈ ಟ್ರೆಂಡ್ ಮತ್ತೆ ಬಂದು ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಸಿ ಹಂಗೆ ಕಂಟಿನ್ಯೂ ಮಾಡಿ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋದ್ರೆ, ಅಥವಾ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಅಥವಾ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಏನಾದ್ರೂ ಮೇಲ್ಗಡೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ, ಪ್ರೆಸೆಂಟ್ ಏನಿದೆ 22,630 40 ಹತ್ರ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ಕ್ರಾಸ್ ಆಯ್ತಾ ಓಕೆ, ಕ್ರಾಸ್ ಆಯ್ತಾ ಓಕೆ, ಕಂಟಿನ್ಯೂ ಮಾಡಿ. ಎಲ್ಲಿವರೆಗೆ? 22,720, 765 ಹತ್ರ ಈ ಇಂಬ್ಯಾಲೆನ್ಸ್ ಏರಿಯಾ ಏನಿದೆ ವೆಯ್ಟ್ ಮಾಡಿ, ಓಕೆನಾ? ಈ ಲಿಕ್ವಿಡಿಟಿ ಇಂಬ್ಯಾಲೆನ್ಸ್ ಏರಿಯಾ ಏನಿದೆ ವೆಯ್ಟ್ ಮಾಡಿ. ಒನ್ಸ್ ಅದನ್ನ ಹಂಗೆ ಮೂವ್ ಆಯ್ತು ಅಂದ್ರೆ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಸಿ ಎಂಟ್ರಿ ಆಗಿರೋರು ಏನಾದ್ರೂ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಒನ್ಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಹಂಗೆ ಮೂವ್ ಆಯ್ತು, ಓಕೆ? ಇವತ್ತು ಏನ್ ಕ್ಲೋಸ್ ಆಗಿದೆ ಅದನ್ನು ಕ್ರಾಸ್ ಮಾಡಿ ಗ್ಯಾಪ್ ಫಿಲ್ಲಿಂಗ್ ಮಾಡಿ ಏನಾದ್ರೂ ಮೇಲ್ಗಡೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಈ ಇಂಬ್ಯಾಲೆನ್ಸ್ ಏರಿಯಾನ ವಾಚ್ ಮಾಡಿ. ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಪ್ರೈಸ್ ಆಕ್ಷನ್ ಮಾಡಿ ಕೆಳಗಡೆ ಬೀಳ್ತು ಅಂದ್ರೆ ಪ್ಲಾನ್ ಮಾಡ್ಕೊಳ್ಳಿ, ಓಕೆನಾ? ಕೆಳಗಡೆಗೆ ಪ್ಲಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದನ್ನು ಕ್ರಾಸ್ ಆಯ್ತು ಅಂದ್ರೆ 22,779 ಕ್ರಾಸ್ ಆಗೋವರೆಗೆ ವೆಯ್ಟ್ ಮಾಡಿ ಸಿ, ಓಕೆ? ಕ್ರಾಸ್ ಆಯ್ತಾ ಕಂಟಿನ್ಯೂ ಮಾಡಿ, ಓಕೆ? ಕ್ರಾಸ್ ಆಯ್ತಾ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡಿ ಸಿ, ಓಕೆನಾ? ಎಲ್ಲಾದ್ರೂ ರಿಜೆಕ್ಷನ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಟಾರ್ಗೆಟ್ ಒನ್ಸ್ ಇದನ್ನ ಕ್ರಾಸ್ ಮಾಡಿದ್ರೆ ಸೊ ನೋಡಿ 23,037, 23 ತನಕ ನೋಡಿ, ಅಥವಾ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಈ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ, ಓಕೆನಾ? ಸೊ ಬಿ ಕೇರ್ಫುಲ್. 22,795 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ, ಓಕೆನಾ? ನಾನು 588 ಹೇಳಿದೆ, ಅದನ್ನು ಕ್ರಾಸ್ ಮಾಡ್ತು. 591 ಅದನ್ನು ಹೇಳಿದೆ, ಕ್ರಾಸ್ ಮಾಡಂಗೆ ಸಿ ಕಡೆನೆ ಹೋಗಿದೆ. ಸೊ ಈ ರೆಸಿಸ್ಟೆನ್ಸ್ ಬಿ ಕೇರ್ಫುಲ್, ಓಕೆನಾ? ಈ ರೆಸಿಸ್ಟೆನ್ಸ್ ಇಂಬ್ಯಾಲೆನ್ಸ್ ಏರಿಯಾನ ಒಂದ್ ಸ್ವಲ್ಪ ವಾಚ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಮತ್ತೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಸಡನ್ ಆಗಿ ಬಂದು ಮತ್ತೆ ಹೋಗಿ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಬಿದ್ರೆ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ, ಓಕೆನಾ? ಮಾರ್ಕೆಟ್ ಏನಾದ್ರೂ ಓಪನ್ ಆಗಿ ಹಂಗೆ ಕೆಳಗಡೆ ಬಂತು ಅಂದ್ರೆ 22,400 ನೋಡ್ಕೊಳ್ಳಿ. ಅಕಸ್ಮಾತ್ ಅದನ್ನು ಕ್ರಾಸ್ ಮಾಡ್ತು ಕಂಟಿನ್ಯೂ ಮಾಡಿ ಓಕೆನಾ?
22,225, 22,139 ಇಲ್ಲೊಂದು ರೆಕ್ಟಾಂಗಲ್ ಬಾಕ್ಸ್ ಸಪೋರ್ಟ್ ಇದೆ. ಓಕೆನಾ, ಇದೊಂದು ಜಾಗನ ನೋಡ್ಕೊಳ್ಳಿ. ಪಿ ಏನಾದ್ರೂ ಕೆಳಗಡೆ ಬಂತು ಅಂದ್ರೆ ಇಲ್ಲೆಲ್ಲಾದ್ರೂ ಪ್ರೈಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಹಂಗೆ ಪಿ ಏನಾದ್ರೂ ಬಂದು ಮತ್ತೆ ಪ್ರೈಜೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ವೆಯ್ಟ್ ಮಾಡಿ, ಕೆಳಗಡೆ ಹಂಗೆ ಲೆವೆಲ್ಸ್ಗಳನ್ನ ನೋಡ್ಕೊಳ್ಳಿ, ಹುಷಾರಾಗಿ ಟ್ರೇಡ್ ಮಾಡಿ. ಓಕೆನಾ, ಈ ಜಾಗನ ವೆಯ್ಟ್ ಮಾಡಿ, ಮೇಲ್ಗಡೆ ಏನಾದ್ರೂ ಓಪನ್ ಆಗಿ ಕೆಳಗಡೆ ಬಿದ್ರೆ ರನ್ ಮಾಡ್ಕೊಳ್ಳಿ ಯಾವಾಗ. ಓಕೆನಾ, ಒನ್ಸ್ 22,795 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಓಕೆನಾ, ಸಪೋರ್ಟ್ ಇನ್ನ ಕೆಳಗಡೆ ಇದೆ. ಸೊ 22,795 ಕ್ರಾಸ್ ಮಾಡಿ ಏನಾದ್ರೂ ಕೆಳಗಡೆ ಬೀಳ್ತು ಅಂದ್ರೆ ಕೆಳಗಡೆ ಬರೋ ಸಾಧ್ಯತೆ ಇದೆ. ಓಕೆ, ಈ ಸಪೋರ್ಟ್, ಈ ಸಪೋರ್ಟ್, ಸೊ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಪಿ ಬಿದ್ರೆ ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿ. ಓಕೆನಾ, ಮೇಲ್ಗಡೆಯಿಂದ ಕಂಟಿನ್ಯೂ, ಇವತ್ತು ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ. ಕೆಳಗಡೆ ಬಿದ್ರೆ ಒನ್ಸ್ ಕ್ರಾಸ್ ಮಾಡಿದ್ರು ಕೂಡ ಒಂದು ಕರೆಕ್ಷನ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ನೋಡ್ಕೊಳ್ಳಿ. ಈ ಜಾಗ ಅಂತೂ ಬಿ ಕೇರ್ಫುಲ್. ಮೇಲ್ಗಡೆ ಏನಾದ್ರೂ ಓಪನ್ ಆಗಿ ಕೆಳಗಡೆ ಬಂದ್ರೆ, ಅಪ್ ಡೌನ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ, ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೂ ಅಷ್ಟೇ ಕಂಟಿನ್ಯೂ ಮಾಡಿ, ಹಂಗೇನೆ ಸೀನ. ಓಕೆನಾ, ವಿತ್ ಸ್ಟಾಪ್ ಲಾಸ್. ಓಕೆ ಮೈ ಡಿಯರ್ ಫ್ರೆಂಡ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.